ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಇಂದ ಶುರು ಮಾಡೋಣ. ಎಲ್ಲ ಅಪ್ಪಂದಿರ್ಗೂ ಹ್ಯಾಪಿ ಫಾದರ್ಸ್ ಡೇ ಶುಭಾಶಯಗಳು. ಹಲೋ, ಐ ಆಮ್ ಸಾರಿ, ನಾನು ಹೀಗೆ ಮಾಡಬಾರ್ದು. ಆದರೆ ರಾಮ್, ಐ ಆಮ್ ಸಾರಿ. ಅಂದರೆ ನಿಜವಾಗ್ಲೂ ಸಾರಿ. ಲಾಸ್ಟ್ ಫಾದರ್ಸ್ ಡೇಗೆ ನಿನಗೆ ವಿಶ್ ಮಾಡೋದನ್ನ ಮರ್ತ್ಬಿಟ್ಟೆ. ನಾನು ಟ್ರಾವೆಲ್ ಮಾಡ್ತಿದ್ದೆ, ಡಿಸ್ಟ್ರಾಕ್ಟ್ ಆಗಿದ್ದೆ. ಆದ್ರೆ ನೀನೇ ಈವ್ನಿಂಗ್ ನನಗೆ ಕಾಲ್ ಮಾಡಿ ಕೇಳ್ದೆ ಏನಾದರೂ ತಿಂದ್ಯಾ ಅಂತ. ನೀನ್ ಕಷ್ಟಪಡೋದನ್ನೇ ತೋರಿಸ್ಕೊಳ್ಳೋದಿಲ್ಲ. ನೀನ್ ಎಷ್ಟು ಕಷ್ಟಪಡ್ತೀಯ ಅನ್ನೋದನ್ನ ನಾನು ಮರ್ತ್ಬಿಟ್ಟಿರ್ತೀನಿ. ಎಲ್ಲಾ ಮದರ್ಸ್ ಡೇಗೂ ನೀ ನನ್ಗೆ ತುಂಬಾ ಸ್ಪೆಷಲ್ ಫೀಲ್ ಮಾಡಿಸ್ತೀಯ. ನೀನೇ ಎಲ್ಲರನ್ನೂ ನೋಡ್ಕೊಳ್ಳೋದನ್ನ ಅಭ್ಯಾಸ ಮಾಡಿಸ್ಬಿಟ್ಟಿದೀಯ. ನನ್ಗೆ ಎಷ್ಟೇ ದೊಡ್ಡ ಸಮಸ್ಯೆ ಬಂದ್ರೂ ಫ್ಯಾಮಿಲಿ ಡಿಸಿಷನ್ ಅಲ್ಲಿ ನೀನ್ ಯಾವಾಗ್ಲೂ ಇರ್ತಿದ್ದೆ. ಅದು ಕೂಡ ಒಂದು ಚಿಕ್ಕ ದೂರನೂ ಕೂಡ ನೀಡ್ದೆ. ಪ್ರೀತಿಸುವೆ ಪ್ರೀತಿಸುವೆ ನನ್ನ ಜೀವ ನಿನ್ನ ಪ್ರೀತಿಸುವೆ. ರಾಮ್ ಈ ಸಾಂಗ್ ಹೇಳ್ಕೊಂಡೇ ನನಗೆ ಪ್ರಪೋಸ್ ಮಾಡಿದ್ದು. ಮತ್ತೆ ನಾನು ನಿಮ್ಗೆಲ್ಲ ಇದನ್ನ ಹೇಳಲೇಬೇಕು. ಅವನು ಒಬ್ಬ ಒಳ್ಳೆ ಸಿಂಗರ್. ಆದ್ರೆ ಇವತ್ತು ಅವನ್ ಕೊನೆದಾಗ ಹಾಡಿದ್ದು ನನಗೆ ನೆನಪೇ ಇಲ್ಲ. ನಾನು ಅವನ್ನ ನನ್ನ ಮಗುವಿನ ತಂದೆಯಾಗಿ ಮಾತ್ರ ನೋಡಕ್ ಶುರು ಮಾಡ್ದೆ ಅನ್ಸುತ್ತೆ. ನಮಗೋಸ್ಕರನೇ ನಮ್ ಜೊತೆಗಿರೋನೊಬ್ಬ, ಅವನ್ ಒಳಗಿರೋ ಒಬ್ಬ ಹುಡುಗನ ನಾನು ನೋಡೋದೇ ಬಿಟ್ಬಿಟ್ಟೆ. ನಾನ್ ಪ್ರೀತಿಸಿದಂತ ಆ ಹುಡುಗ, ಆ ಡ್ರೀಮರ್, ಆ ಸಿಂಗರ್, ನಮ್ ಜೀವನ ಚೆನ್ನಾಗಿರ್ಲಿ ಅಂತ ತನ್ನ ಜೀವನನ ಮುಡಿಪಾಗಿಟ್ಟಿದ್ದ ಆ ವ್ಯಕ್ತಿ ರಾಮ್, ನನ್ನ ಸ್ನೇಹಿತ. ಸೊ ನೀನ್ ವರ್ಕಲ್ಲಿ ಏನ್ ಪ್ಲಾನ್ ಮಾಡಿದ್ಯೋ ಅದನ್ನ ಕ್ಯಾನ್ಸಲ್ ಮಾಡು. ಯಾಕಂದ್ರೆ ನಾನು ರೋಹನ್ ಇಡೀ ದಿನ ನಿನ್ಗೋಸ್ಕರ ಪ್ಲಾನ್ ಮಾಡಿದೀವಿ. ಒಂದು ಬದಲಾವಣೆಗೆ ನಿನಗೇನ್ ಇಷ್ಟನೋ ಅದನ್ನೇ ಮಾಡ್ಬೇಕು ಅಂತ ಇದೀವಿ. ನಾವು ನಿನ್ನ ಎಷ್ಟು ಪ್ರೀತಿಸ್ತೀವಿ ಅಂತ ತೋರ್ಸೋದಕ್ಕೆ ಇದೊಂದು ದಾರಿ.